ಗಿಫ್ಟ್ ಭಾಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ ಹೆಗಡೆ. ಜಾರ್ಜ್ ಬಂಗಲೆ, ಜಾರ್ಜ್ ಕಾರ್, ಸಿದ್ದು ಕಾರುಬಾರು, ಬೈರತಿ ಸುರೇಶ್ ಕಾರ್ನಲ್ಲೂ ಸಿದ್ದರಾಮಯ್ಯ ಸುತ್ತಾಟ, ಹ್ಯೂಬ್ಲೋ ವಾಚ್, ಕಾವೇರಿ ಬಂಗಲೆ, ಬೆನ್ಸ್ ಕಾರು. ಇದುವೇ ಹೊತ್ತಿನ ವಿಶೇಷ ಸಿದ್ದು ಗಿಫ್ಟ್ ಭಾಗ್ಯ. ಸಿದ್ದರಾಮಯ್ಯ ಕರ್ನಾಟಕ ಜನರ ಪಾಲಿನ ಭಾಗ್ಯ ವಿಧಾತ. ಮುಖ್ಯಮಂತ್ರಿ ಆಗಿದ್ದಾಗ ಒಂದರ ಹಿಂದೊಂದು ಭಾಗ್ಯ ಯೋಜನೆಗಳನ್ನ ನೀಡಿದ ನಾಯಕ. ಇಂತಹ ಭಾಗ್ಯ ವಿಧಾತ ಬಂಗ್ಲೆ, ಕಾರು, ವಾಚು ಎಲ್ಲವನ್ನ ಬಿಟ್ಟಿಯಾಗಿ ಬಳಸ್ತಾ ಇದ್ದಾರಾ? ಬಿಜೆಪಿ ಸಿದ್ದು ವಿರುದ್ಧ ಪುಕ್ಕಟೆ ಬಿಟ್ಟಿ ಅಸ್ತ್ರವನ್ನ ಬಿಟ್ಟಿದ್ದು ಯಾಕೆ? ಸಿದ್ದು ಗಿಫ್ಟ್ ಭಾಗ್ಯದ ಹಿಂದಿನ ಈ ರೋಚಕ ಸ್ಟೋರಿಯನ್ನ ತೋರಿಸ್ತೀವಿ ನೋಡಿ. ಸಿದ್ದು ಗಿಫ್ಟ್ ಭಾಗ್ಯ. ಅರೆ, ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಾಗ ಅನ್ನ ಭಾಗ್ಯ ನೀಡಿದ್ರು, ಅನಿಲ ಭಾಗ್ಯ ನೀಡಿದ್ರು, ಮಕ್ಕಳಿಗೆ ಕ್ಷೀರ ಭಾಗ್ಯ, ಶೂ ಭಾಗ್ಯನೂ ನೀಡಿದ್ರು. ಇದ್ಯಾವುದು ಸಿದ್ದು ಗಿಫ್ಟ್ ಭಾಗ್ಯ ಅಂತೀರಾ? ನಾವಿವತ್ತು ಹೇಳೋಕೆ ಹೊರಟಿರೋದು ಸಿದ್ದು ಸಿಎಂ ಆಗಿದ್ದ ವೇಳೆ ರಾಜ್ಯದ ಜನತೆಗೆ ನೀಡಿರುವ ಭಾಗ್ಯಗಳ ಬಗ್ಗೆ ಅಲ್ಲ, ಭಾಗ್ಯ ವಿಧಾತ ಗಿಫ್ಟ್ ಭಾಗ್ಯದ ಬಗ್ಗೆ. ಈ ಸಿದ್ದು ಗಿಫ್ಟ್ ಭಾಗ್ಯದ ಕಹಾನಿ ತುಂಬಾನೇ ರೋಚಕ. ಈ ಸಿದ್ದು ಗಿಫ್ಟ್ ಭಾಗ್ಯದ ಕಹಾನಿಯಲ್ಲಿ ದುಬಾರಿ ಹ್ಯೂಬ್ಲೋ ವಾಚ್ ಇದೆ, ಕಾವೇರಿ ಬಂಗಲೆ ಇದೆ, ಆಡಿ ಕಾರ್ ಇದೆ. ಈ ಲಿಸ್ಟ್ಗೆ ಹೊಸದಾಗಿ ಬೆನ್ಸ್ ಕಾರು ಸೇರಿದೆ. ನೋಡ್ರಿ, ಮಿಣಮಿಣ ಫಳಫಳ ಹೊಳಿತಾ ಇರುವ ಈ ಕಪ್ಪು ಕಾರನ್ನ ನೋಡ್ರಿ. ಇದು ಮರ್ಸಿಡೀಸ್ ಬೆನ್ಸ್ GL 350. ಇದರ ಬೆಲೆ ಸರಿಸುಮಾರು 1 ರಿಂದ 1.5 ಕೋಟಿ ರೂಪಾಯಿ. ಬೆನ್ಸ್ ಕಾರ್ ಅಂದ ಮೇಲೆ ದುಬಾರಿ ಬೆಲೆ ಇದ್ದೇ ಇರುತ್ತೆ. 1 ಕೋಟಿ ಇರುತ್ತೆ, 5-10 ಕೋಟಿನೂ ಇರುತ್ತೆ. ಅದ್ರಲ್ಲೇನು ವಿಶೇಷ? ಅಷ್ಟಕ್ಕೂ ಸಿದ್ದರಾಮಯ್ಯ ಗಿಫ್ಟ್ ಭಾಗ್ಯದ ಬಗ್ಗೆ ಹೇಳ್ತೀವಿ ಅಂತ ಹೇಳಿ ಬೆನ್ಸ್ ಕಾರ್ಗೆ ಬಿಲ್ಡಪ್ ಕೊಡ್ತಿದ್ದೀರಲ್ಲ ಅಂತ ಕೇಳ್ತಿರೋನೋ? ಸ್ವಲ್ಪ ತಾಳಿ, ಯಾಕಂದ್ರೆ ಕಪ್ಪು ವಜ್ರದಂತೆ ಹೊಳಿತಾ ಇರುವ ಈ ಕಪ್ಪು ಬೆನ್ಸ್ ಕಾರೇ ಸಿದ್ದು ಗಿಫ್ಟ್ ಭಾಗ್ಯ ವಿವಾದದ ಮೂಲ. ಈ ಕಾರು ನಿಂತಿರೋದು ಸಿದ್ದರಾಮಯ್ಯನವರ ಕಾವೇರಿ ಬಂಗಲೆ ಮುಂದೆ. ದೋಸ್ತಿ ಸರ್ಕಾರದ ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯನವರ ಕಾವೇರಿ ಬಂಗಲೆಯಲ್ಲಿ ನಿಂತಿರುವ ಈ ಬೆನ್ಸ್ ವಿವಾದದ ಕಿಡಿ ಹೊತ್ತಿಸಿದೆ. ಸಿದ್ದು ವಿರೋಧಿಗಳಿಗೆ ಪ್ರಬಲವಾದ ಅಸ್ತ್ರ ನೀಡಿದೆ. ದೋಸ್ತಿ ಸರ್ಕಾರ ಉಳಿಸಲು ಹೆಣಗಾಡ್ತಾ ಇರುವ ಭಾಗ್ಯ ವಿಧಾತ ಸಿದ್ದರಾಮಯ್ಯಗೆ ಹೊಸ ತಲೆನೋವು ತಂದಿಟ್ಟಿದೆ. ಸಿದ್ದು ಬಂಗಲೆಯಲ್ಲಿ ಶಿಷ್ಯನ ಬೆನ್ಸ್ ಕಾರ್. ಹೌದು, ತೀವ್ರ ಚರ್ಚೆಗೆ ಗ್ರಾಸವಾಗಿರುವ ಈ ಕಪ್ಪು ಬೆನ್ಸ್ ಕಾರಿನ ಮಾಲೀಕ ಸಿದ್ದರಾಮಯ್ಯ ಅಲ್ಲವೇ ಅಲ್ಲ. ಈ ಬೆನ್ಸ್ ಕಾರಿನ ಒಡೆಯ ಸಿದ್ದು ಶಿಷ್ಯ ಹೆಬ್ಬಾಳ ಶಾಸಕ ಭೈರತಿ ಸುರೇಶ್. ಮಾಡಿ ಎಲ್ಲಿದೆಯಂತೆ? ನನ್ನ ವೈಫ್ ಹೆಸರಲ್ಲಿರೋ ಕಾರ್ ಇದು, ನನ್ನ ಕಾರ್ ಇದು, ನನ್ನ ಕಾರ್ ಇದು, ನನ್ನ ಕಾರ್ ಇದು. ಕೇಳಿದ್ರಲ್ಲ, ಭೈರತಿ ಸುರೇಶ್ ಇದು ನನ್ನ ಪತ್ನಿಯ ಹೆಸರಿನಲ್ಲಿರುವ ಕಾರು, ನನ್ನ ಕಾರು ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಈ ಬೆನ್ಸ್ ಸಿದ್ದರಾಮಯ್ಯನವರ ಕಾವೇರಿ ಬಂಗಲೆಯ ಕಾರ್ ಶೆಡ್ಡಿನಲ್ಲಿ ಕಾಣಿಸ್ಕೊಂಡಿದ್ಯಾಕೆ? ಗುರುವಿಗೆ ಬೆನ್ಸ್ ಗಿಫ್ಟ್ ನೀಡಿದ್ರ ಭೈರತಿ ಸುರೇಶ್? ಇದು ರಾಜಕೀಯ ವಲಯದಲ್ಲಿ ಬಲವಾಗಿ ಕೇಳಿ ಬರ್ತಾ ಇರುವ ಮಾತು. ಸಿದ್ದರಾಮಯ್ಯನವರಿಗೆ ಶಿಷ್ಯ ಭೈರತಿ ಸುರೇಶ್ ಬೆನ್ಸ್ ಕಾರನ್ನ ಉಡುಗೊರೆಯಾಗಿ ನೀಡಿದ್ದಾರೆ ಅನ್ನೋ ಮಾತು ಕೇಳಿ ಬಂದಿದೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ, ಸಿದ್ದರಾಮಯ್ಯ ಈ ಹಿಂದೆಯೂ ಭೈರತಿ ಸುರೇಶ್ ಅವರ ಕಾರನ್ನ ಬಳಸಿದಾರಂತೆ. ಭೈರತಿ ಸುರೇಶ್ ಅಷ್ಟೇ ಅಲ್ಲ, ಸಚಿವ ಜಾರ್ಜ್ ಅವರ ಕಾರನ್ನು ಬಳಸಿಕೊಂಡಿದ್ದಾರಂತೆ. ಹೀಗಂತ ಸ್ವತಃ ಭೈರತಿ ಸುರೇಶ್ ಹೇಳ್ಕೊಂಡಿದ್ದಾರೆ. ದೂರದ ಪ್ರಯಾಣ ಎಲ್ಲ ಮಾಡಂಗಿದ್ರೆ 7-8 ವರ್ಷಗಳಿಂದ ನನ್ನ ಕಾರನ್ನೇ ಉಪಯೋಗಿಸ್ತಾರೆ ಸಾಹೇಬ್ರು. ಮುಂದೆ ಉಪಯೋಗಿಸಿದ್ರೇನು ಅದೇನು ದೊಡ್ಡದಲ್ಲ, ತಗೊಂಡು ಹೋಗ್ತಾರೆ ನನ್ನ ಕಾರ್. ಜಾರ್ಜ್ ಅವ್ರ ಕಾರ್ ಉಪಯೋಗಿಸ್ತಾರೆ, ನನ್ನ ಕಾರ್ ಉಪಯೋಗಿಸ್ತಾರೆ.
ಸಿದ್ದರಾಮಯ್ಯ 7-8 ವರ್ಷಗಳಿಂದ ಭೈರತಿ ಸುರೇಶ್ ಕಾರುಗಳನ್ನ ಬಳಸ್ತಾ ಇದ್ದಾರಂತೆ. ಅಂದ್ರೆ ಭೈರತಿ ಸುರೇಶ್ ಕಾಂಗ್ರೆಸ್ಗೆ ಬರುವ ಮೊದಲಿನಿಂದಲೂ ಸಿದ್ದರಾಮಯ್ಯ ಶಿಷ್ಯನ ಕಾರ್ಗಳನ್ನ ಬಳಸ್ತಾ ಇದ್ರು ಅಂದಂಗಾಯ್ತು. ಹಾಗಾದ್ರೆ ಈಗ ಸಿದ್ದು ಮನೆಯಲ್ಲಿ ಕಾಣಿಸಿಕೊಂಡಿರುವ ಭೈರತಿ ಸುರೇಶ್ ಬೆನ್ಸ್ ಕಾರನ್ನ ಬಳಸೋಕೆ ತೆಗೆದುಕೊಂಡಿದ್ದಾರೋ ಇಲ್ಲ ಶಿಷ್ಯ ಭೈರತಿ ಗುರು ಸಿದ್ದರಾಮಯ್ಯನವರಿಗೆ ಉಡುಗೊರೆಯಾಗಿ ನೀಡಿದಾರೋ ಅನ್ನೋದೇ ಪ್ರಶ್ನೆ. ಈ ಪ್ರಶ್ನೆಗೆ ಭೈರತಿ ಸುರೇಶ್ ಉತ್ತರ ನೀಡಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯನವರ ಕಪ್ಪು ಆಡಿ ಕಾರುಬಾರಿನ ರಹಸ್ಯವನ್ನು ಬೆಚ್ಚಿಟ್ಟಿದ್ದಾರೆ. ಏನಿದು ಸಿದ್ದರಾಮಯ್ಯ ಕಪ್ಪು ಆಡಿ ಕಾರುಬಾರಿನ ರಹಸ್ಯ? ಸಿದ್ದರಾಮಯ್ಯ ಕಾವೇರಿ ಬಂಗಲೆಯಲ್ಲಿ ನಿಂತ ಕಪ್ಪು ಬೆನ್ಸ್ ಕಾರಿನ ಬಗ್ಗೆ ಭೈರತಿ ಸುರೇಶ್ ಹೇಳಿದ್ದೇನು ಅನ್ನೋದನ್ನ ಹೇಳ್ತೀವಿ. ಆದ್ರೆ ಅದಕ್ಕೂ ಮೊದಲು ಬೆನ್ಸ್ ಕಾರು ನಿಂತ ಈ ಕಾವೇರಿ ಬಂಗಲೆ ಗಿಫ್ಟ್ ಮತ್ತು ಇಡೀ ದೇಶಾದ್ಯಂತ ಸದ್ದು ಮಾಡಿದ್ದ ಸಿದ್ದು ವಾಚ್ ಗಿಫ್ಟ್ ಬಗ್ಗೆ ಹೇಳಲೇಬೇಕು. ಯಾಕಂದ್ರೆ ಈ ಕಪ್ಪು ಬೆನ್ಸ್ ಜೊತೆಗೆ ಈ ಗಿಫ್ಟ್ಗಳು ಸಿದ್ದರಾಮಯ್ಯ ವಿರುದ್ಧ ವಿಪಕ್ಷ ಬಿಜೆಪಿಗೆ ಅಸ್ತ್ರವಾಗಿದೆ. ಮರ್ಯಾದ ಪುರುಷೋತ್ತಮ ಸಿದ್ದರಾಮಯ್ಯನವರೇ, ನೀವು ವಾಸ ಮಾಡುತ್ತಿರುವ ಮನೆ ಕೆಜೆ ಜಾರ್ಜ್ ಅವರದ್ದು. ಧರಿಸೋ ಗಡಿಯಾರ ಯಾರೋ ಪುಕ್ಕಟ್ಟೆ ಕೊಟ್ಟಿದ್ದು, ಓಡಾಡೋ ಕಾರು ಯಾರೋ ಬಿಟ್ಟಿ ಕೊಟ್ಟಿರೋದು, ವಿಧಾನಸೌಧ ಕಚೇರಿ ನಿಯಮಬಾಹಿರವಾಗಿ ನೀಡಿರುವುದು, ಇಷ್ಟೆಲ್ಲ ಅಕ್ರಮ ಮಾಡಿ ಬಿಜೆಪಿಯವರು ಲಫಂಗರು ಎನ್ನುವ ತಮಗೇನೆಂದು ಹೇಳಬೇಕು? ಇದು ಸಿದ್ದರಾಮಯ್ಯ ಮೇಲೆ ಬಿಜೆಪಿ ನಡೆಸಿರುವ ಟ್ವೀಟ್ ಪ್ರಹಾರ. ಸಿದ್ದರಾಮಯ್ಯ ಕೆಲ ದಿನಗಳ ಹಿಂದಷ್ಟೇ ಬಿಜೆಪಿ ಆಪರೇಷನ್ ಕಮಲ ನಡೆಸ್ತಾ ಇದೆ ಅಂತ ಗುಡುಗಿದ್ದರು. ರಾಜ್ಯದಲ್ಲಿ ಯಡಿಯೂರಪ್ಪ ಮುಖ್ಯಮಂತ್ರಿ ಆದ ಮೇಲೆ ಆಪರೇಷನ್ ಕಮಲ ಅನ್ನೋ ಲಫಂಗ ರಾಜಕೀಯ ಶುರುವಾಗಿದೆ ಅಂತ ಬೆಂಕಿ ಉಗುಳಿದ್ರು. ಈ ಲೋಟಸ್ ಆಪರೇಷನ್ ಅನ್ನೋದು ಪದ ಬಳಕೆಗೆ ಬಂತು. ಅಲ್ಲಿವರೆಗೆ ಇರಲೇ ಇಲ್ಲ. ಇಂಥ ಲಫಂಗ ರಾಜಕಾರಣ ಶುರುವಾದದ್ದೇ ಈಗ. ಸಿದ್ದರಾಮಯ್ಯನವರ ಈ ಲಫಂಗ ಹೇಳಿಕೆ ಕೇಸರಿ ಕಲಿಗಳ ಕಣ್ಣು ಕೆಂಪಾಗಿಸಿದೆ. ಈ ಬಗ್ಗೆ ಶನಿವಾರ ಪ್ರತಿಕ್ರಿಯಿಸಿದ್ದ ಬಿಜೆಪಿ ನಾಯಕ ಈಶ್ವರಪ್ಪ, ಸಿದ್ದರಾಮಯ್ಯ ಓರ್ವ ಹುಚ್ಚ ಅಂತ ಜರಿದಿದ್ರು. ಭಾನುವಾರ ರಾಜ್ಯ ಬಿಜೆಪಿ ಘಟಕ ಸಿದ್ದರಾಮಯ್ಯ ಲಫಂಗ ಹೇಳಿಕೆಗೆ ತಿರುಗೇಟು ನೀಡಿದೆ. ಸಿದ್ದರಾಮಯ್ಯ ಬಳಸುವ ಮನೆ, ಕಾರು, ವಾಚ್ ಎಲ್ಲವೂ ಪುಕ್ಕಟ್ಟೆ ಅಂತ ಕುಟುಕಿದೆ. ಬಿಜೆಪಿ ಟ್ವೀಟ್ ಕುಟುಕಿನಲ್ಲೂ ಉರುಳಿದೆ. ಇದನ್ನ ಸಿದ್ದರಾಮಯ್ಯ ಕೂಡ ಅಲ್ಲಗಿಳಿಯೋಕೆ ಆಗೋದಿಲ್ಲ. ಇದಕ್ಕೆ ಒಂದು ಫ್ಲಾಶ್ ಬ್ಯಾಕ್ ಸ್ಟೋರಿ ಇದೆ. ಅದು 2016ರ ಸಮಯ. ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದರು. ಭಾಗ್ಯದ ಮೇಲೆ ಭಾಗ್ಯಗಳನ್ನ ನೀಡಿ ಭಾಗ್ಯ ವಿಧಾತ ಅನ್ಸ್ಕೊಂಡಿದ್ರು. ಆದ್ರೆ ಆ ಒಂದು ವಾಚ್ ಭಾಗ್ಯ ವಿಧಾತನ ಟೈಮನ್ನೇ ಖರಾಬ್ ಮಾಡಿಬಿಟ್ಟಿತ್ತು. ಹ್ಯೂಬ್ಲೋ ವಾಚ್ ಈ ಹೆಸರು ಕೇಳಿದ್ರೆ ಸಿದ್ದರಾಮಯ್ಯನವರು ಕನಸಲ್ಲೂ ಬೆಚ್ಚಿ ಬೀಳ್ತಾರೆ. ಅಂದು ಹ್ಯೂಬ್ಲೋ ವಾಚ್ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡಿತ್ತು. ವಿಪಕ್ಷ ನಾಯಕರು ಸಿದ್ದರಾಮಯ್ಯ ಮೇಲೆ ಮುಗಿಬಿದ್ದಿದ್ರು. ಹ್ಯೂಬ್ಲೋ ವಾಚ್ ವಿಚಾರವಾಗಿ ದಳಪತಿ ಕುಮಾರಸ್ವಾಮಿ ಅಂದು ಹೇಗೆ ಸಿದ್ದುಗೆ ಚಾಟಿ ಬೀಸಿದ್ರು ಅಂತ ನೀವೇ ನೋಡಿ. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಸಮಾಜವಾದದಿಂದ ಬಂದಿರೋರು, ಇವರೆಲ್ಲ ಪುಣ್ಯಾತ್ಮರು. ರೈತರ ಬಗ್ಗೆ, ಬಡವರ ಬಗ್ಗೆ, ದೀನ ದಲಿತರ ಬಗ್ಗೆ ಚರ್ಚೆ ಮಾಡ್ತಾರೆ. ಆದರೆ ಅವ್ರು ಆಗ್ತಕ್ಕಂಥ ವಾಚಿನ ಬೆಲೆ ಇವ್ರು ನೋಡಬೇಕು, ಅಬ್ಸರ್ವ್ ಮಾಡಿ. 50 ವರ್ಷದ್ದು 60 ವರ್ಷದ್ದು ವಾಚ್ ಕಟ್ತಾರೆ ಸಿದ್ದರಾಮಯ್ಯನವರು. 50 ವರ್ಷದ ವಾಚ್ನ ಸಿದ್ದರಾಮಯ್ಯ ಕಟ್ಟಿದ್ದ ವಾಚ್ ರಾಜಕಾರಣದಲ್ಲಿ ಬಿರುಗಾಳಿ ಎಬ್ಬಿಸಿತ್ತು. ಹ್ಯೂಬ್ಲೋ ವಾಚ್ ಅನ್ನ ದುಬೈನಲ್ಲಿರುವ ಸ್ನೇಹಿತ ಗಿರೀಶ್ ಚಂದ್ರ ಉಡುಗೊರೆಯಾಗಿ ನೀಡಿದ್ದು ನಿಜ ಅಂತ ಒಪ್ಪಿಕೊಂಡಿದ್ರು. ಆದ್ರೂ ಸುಮಾರು 70 ಲಕ್ಷ ರೂಪಾಯಿ ಮೌಲ್ಯದ ವಾಚ್ ಅನ್ನ ಉಡುಗೊರೆಯಾಗಿ ಪಡೆದಿದ್ದು ಭಾರಿ ವಿವಾದ ಸೃಷ್ಟಿಸಿತ್ತು. ಸದನದಲ್ಲೂ ಸಿದ್ದು ವಾಚ್ ಕೋಲಾಹಲ ನಡೆದಿತ್ತು. ವಿಪಕ್ಷಗಳ ಈ ಒತ್ತಡಕ್ಕೆ ಸಿದ್ದರಾಮಯ್ಯ ಮಣಿದಿದ್ರು. ವಿವಾದಿತ ಹ್ಯೂಬ್ಲೋ ವಾಚ್ ಅನ್ನ ಸದನಕ್ಕೆ ಒಪ್ಪಿಸಿದ್ರು.
ಅಂದು ಸ್ಪೀಕರ್ ಆಗಿದ್ದ ಕಾಗೋಡು ತಿಮ್ಮಪ್ಪ ಸಿದ್ದು ನೀಡಿದ ಹ್ಯೂಬ್ಲೋ ವಾಚ್ ಸದನದ ಆಸ್ತಿ ಅಂತ ಘೋಷಿಸಿದ್ರು. ಅಲ್ಲಿಗೆ ಸಿದ್ದು ವಾಚ್ ವಿವಾದ ತಣ್ಣಗಾಗಿತ್ತು. ಸಿದ್ದುಗೆ ಜಾರ್ಜ್ ಕಾವೇರಿ ಉಡುಗೊರೆ. ಸಿದ್ದರಾಮಯ್ಯಗೆ ಸರ್ಕಾರದ ಅಧಿಕೃತ ಬಂಗಲೆ ಕಾವೇರಿ ಬಂಗಲೆ ಅಚ್ಚುಮೆಚ್ಚು. 2004ರಲ್ಲಿ ಕಾಂಗ್ರೆಸ್ ಜೆಡಿಎಸ್ ದೋಸ್ತಿ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಯಾಗಿದ್ದ ವೇಳೆ ಸಿದ್ದು ಕಾವೇರಿಯಲ್ಲಿ ನೆಲೆಸಿದ್ರು. 2013ರಲ್ಲಿ ಮುಖ್ಯಮಂತ್ರಿಯಾಗುವುದಕ್ಕೂ ಕಾವೇರಿ ಬಂಗಲೆಯನ್ನೇ ಪಡೆದಿದ್ರು. ಒಂದು ರೀತಿಯಲ್ಲಿ ಕಾವೇರಿ ಸಿದ್ದು ಪಾಲಿನ ಅದೃಷ್ಟದ ಬಂಗಲೆ ಅಂತಲೇ ಕರೆಯಲಾಗಿತ್ತು. ಆದರೆ ಕಳೆದ ವರ್ಷ ದೋಸ್ತಿ ಸರ್ಕಾರದ ರಚನೆಯಾದಾಗ ಕಾವೇರಿ ಸಿದ್ದರಾಮಯ್ಯ ಕೈ ತಪ್ಪುವ ಸಂದರ್ಭ ಬಂದಿತ್ತು. ಡಿಸಿಎಂ ಪರಮೇಶ್ವರ್ ಕಾವೇರಿ ಬಂಗಲೆ ಮೇಲೆ ಕಣ್ಣಿಟ್ಟಿದ್ರು. ಬಂಗಲೆ ಹಂಚಿಕೆ ವೇಳೆ ಕಾವೇರಿಯನ್ನ ಪಡೆಯೋದಕ್ಕೆ ಕಸರತ್ತು ನಡೆಸಿದ್ರು. ಆದ್ರೆ ಕೊನೆಗೆ ಕಾವೇರಿ ಬಂಗಲೆ ಜಾರ್ಜ್ ಪಾಲಾಗಿತ್ತು. ಸಿದ್ದು ಕಾವೇರಿ ಬಂಗಲೆ ಜಾರ್ಜ್ಗೆ ಸಿಗುವಂತೆ ಮಾಡಿದ್ರು ಎನ್ನಲಾಗಿದೆ. ಇನ್ನು ಕಾವೇರಿ ಬಗ್ಗೆ ಸಿದ್ದುಗೆ ಇದ್ದ ನಂಟಿನ ಬಗ್ಗೆ ಗೊತ್ತಿದ್ದೋ ಏನೋ ಜಾರ್ಜ್ ಬಂಗಲೆಯನ್ನ ಸಿದ್ದರಾಮಯ್ಯನವರಿಗೆ ಕೊಟ್ಟಿದ್ದಾರೆ. ಸಿಎಂ ಆಗಿ 5 ವರ್ಷ ವಾಸವಾಗಿದ್ದ ಕಾವೇರಿಯಲ್ಲೇ ಸಿದ್ದರಾಮಯ್ಯ ಮುಂದುವರೆದಿದ್ದಾರೆ. ಇಂದಿಗೂ ಕಾವೇರಿ ಬಂಗಲೆ ಜಾರ್ಜ್ ಹೆಸರಿನಲ್ಲೇ ಇದೆ. ಬೇರೆಯವರಿಗೆ ಮಂಜೂರಾದ ಸರ್ಕಾರಿ ಬಂಗಲೆಯಲ್ಲಿ ವಾಸ ಮಾಡ್ತಾ ಇರೋದಕ್ಕೂ ಸಿದ್ದು ಟೀಕೆಗೆ ಗುರಿಯಾಗಿದ್ರು. ಹೀಗೆ ವಾಚ್ ಮತ್ತು ಬಂಗಲೆ ಗಿಫ್ಟ್ ಪಡೆದು ತೀವ್ರ ಟೀಕೆ ಎದುರಿಸಿದ್ದ ಸಿದ್ದು ಇದೀಗ ಬೆಂಜ್ ಕಾರ್ ಸುಳಿಯಲ್ಲಿ ಸಿಲುಕಿದ್ದಾರೆ. ಕಪ್ಪು ಆಡಿ ಕಾರು. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗುವುದಕ್ಕೂ ಹಿಂದಿನಿಂದ ಬಳಸುತ್ತಿದ್ದ ಕಾರು. ಸಿದ್ದರಾಮಯ್ಯ ಬಳಸಿದ್ದ ಈ ಕಪ್ಪು ಆಡಿ ಕಾರು ಕೂಡ ಸ್ವಂತದ್ದಲ್ಲ. ಇದರ ಮಾಲೀಕ ಬೇರಾರೂ ಅಲ್ಲ, ಇದೀಗ ಸಿದ್ದರಾಮಯ್ಯಗೆ ಬೆಂಚ್ ಉಡುಗೊರೆಯಾಗಿ ನೀಡಿದ್ದಾರೆ ಎನ್ನಲಾದ ಭೈರತಿ ಸುರೇಶ್. ಮುಂಚೆ ಅವ್ರು ಓಡಾಡ್ತಾ ಇದ್ರಲ್ಲ ಕಾರ್, ಎಲ್ಲಾದ್ರೂ ಲಾಂಗ್ ಟೂರ್, ಅದು ನನ್ನ ಕಾರೇನೆ. ನೀವೇ ಮುಂಚೆ ಎಲ್ಲ ಟಿವಿ ತೋರಿಸಿದ್ರಲ್ಲ, ಈ ಆಡಿ ಇವಾಗ ಓಡಾಡ್ತಾ ನನ್ನ ಕಾರೇನೆ, ಅದು ಇದು ನನ್ನ ಕಾರ್. ಎಲ್ಲಾದ್ರೂ ಲಾಂಗ್ ಡ್ರೈವ್, ಎಲ್ಲಾದ್ರೂ ಲಾಂಗಿಂಗ್ ಹೋದ್ರೆ ತಗೊಂಡು ಹೋಗ್ತಾರೆ ನನ್ನ ಕಾರ್. ಸಿದ್ದರಾಮಯ್ಯ ದೂರದ ಊರುಗಳಿಗೆ ಹೋಗಬೇಕಾದ್ರೆ ಭೈರತಿ ಸುರೇಶ್ ಅವರ ಕಾರುಗಳನ್ನೇ ತೆಗೆದುಕೊಂಡು ಹೋಗ್ತಿದ್ರಂತೆ. 7-8 ವರ್ಷಗಳಿಂದ ಇದೇ ರೀತಿ ಭೈರತಿ ಸುರೇಶ್ ಕಾರುಗಳನ್ನ ಬಳಸ್ತಿದ್ರಂತೆ. ಇದರಲ್ಲಿ ಆಡಿ ಕಾರು ಕೂಡ ಒಂದು ಅಂತಾರೆ ಸಿದ್ದು ಶಿಷ್ಯ ಭೈರತಿ ಸುರೇಶ್. ದೂರ ಪ್ರಯಾಣ ಎಲ್ಲ ಮಾಡಂಗಿದ್ರೆ 7-8 ವರ್ಷಗಳಿಂದ ನನ್ನ ಕಾರನ್ನೇ ಉಪಯೋಗ ಸಾಹೇಬ್ರು. ಸಿದ್ದರಾಮಯ್ಯ ಭೈರತಿ ಸುರೇಶ್ ಕಾರುಗಳನ್ನಷ್ಟೇ ಅಲ್ಲ, ಕೆಜಿ ಜಾರ್ಜ್ ಅವರ ದುಬಾರಿ ಕಾರುಗಳನ್ನು ಬಳಸ್ತಿದ್ರು. ಈಗಲೂ ಬಳಸ್ತಿದ್ದಾರೆ ಅನ್ನೋ ವಿಚಾರವನ್ನು ಭೈರತಿ ಸುರೇಶ್ ಬಹಿರಂಗಪಡಿಸಿದ್ದಾರೆ. ಜಾರ್ಜ್ ಅವ್ರ ಕಾರು ಉಪಯೋಗಿಸ್ದಾಗ ನನ್ನ ಕಾರು ಉಪಯೋಗಿಸ್ತಾರೆ, ಜಾರ್ಜ್ ಅವ್ರ ಕಾರು ಉಪಯೋಗಿಸ್ದಾಗ ನನ್ನ ಕಾರು ಉಪಯೋಗಿಸ್ತಾರೆ. ಸಿದ್ದರಾಮಯ್ಯಗೆ ಭೈರತಿ ಸುರೇಶ್ ಬೆಂಚ್ ಗಿಫ್ಟ್ ಕೊಟ್ಟಿದ್ದು ನಿಜಾನಾ? ಸಿದ್ದರಾಮಯ್ಯನವರ ಕಾವೇರಿ ಬಂಗಲೆ ಮುಂದೆ ಬೆಂಚ್ ಕಾರು ಕಂಡ ಕ್ಷಣದಿಂದ ಈ ಪ್ರಶ್ನೆ ಉದ್ಭವಿಸಿತ್ತು. ಭೈರತಿ ಸುರೇಶ್ ಬೆಂಚ್ ಕಾರನ್ನ ಸಿದ್ದರಾಮಯ್ಯಗೆ ಉಡುಗೊರೆಯಾಗಿ ನೀಡಿದ್ದಾರೆ ಅನ್ನೋ ಮಾತು ಕೇಳಿಬಂದಿತ್ತು. ಆದ್ರೆ ಈ ಬಗ್ಗೆ ಭೈರತಿ ಸುರೇಶ್ ಅವರನ್ನ ಕೇಳಿದ್ರೆ, ಇಲ್ಲ, ನಾನು ಯಾವುದೇ ಗಿಫ್ಟ್ ಕೊಟ್ಟಿಲ್ಲ ಅಂದಿದ್ದಾರೆ. ಇದು ನನ್ನದೇ ಕಾರು ಅಂದಿದ್ದಾರೆ. ಮಾಡಿ ಎಲ್ಲಿದೆಯಂತೆ? ನನ್ನ ವೈಫ್ ಹೆಸರಲ್ಲಿ ಇರೋ ಕಾರ್ ಇದು, ನನ್ನ ಕಾರ್ ಇದು. ನಾನು ಕಾರ್ ಉಪಯೋಗಿಸ್ಬಾರ್ದು? ಹಂಗಾದ್ರೆ ಕಾರು ಉಪಯೋಗಿಸಿದ ತಕ್ಷಣ ಗಿಫ್ಟ್ ಕೊಟ್ಟಿದೆ ಅಂತ ಎಲ್ಲಿ? ಸಿದ್ದರಾಮಯ್ಯಗೆ ನಾನ್ಯಾಕೆ ಗಿಫ್ಟ್ ಕೊಡಲಿ ಅಂತಲೂ ಭೈರತಿ ಸುರೇಶ್ ಪ್ರಶ್ನೆ ಮಾಡಿದ್ದಾರೆ. ಸಿದ್ದು ಬಳಿ ಇದಕ್ಕಿಂತ ದುಬಾರಿ ಬೆಲೆಯ ಕಾರಿದೆ, ಅದು ಜಾರ್ಜ್ ಅವರದ್ದು ಅಂತಲೂ ಸುರೇಶ್ ಹೇಳಿದ್ದಾರೆ. ಯಾವ ಗಿಫ್ಟ್ ಕೊಡನ್ರಿ? ಅವ್ರ ಹತ್ರ ಇರ್ಲಿಲ್ವಾ ಕಾರ್ ಗಿಫ್ಟ್ ಕೊಡಕ್ಕೆ? ಇದಕ್ಕಿಂತ ಕಾಸ್ಟ್ಲಿ ಕಾರ್ ಇದೆ ಅವ್ರ ಹತ್ರ, ಕೆಜೆ ಜಾರ್ಜ್ ಅವ್ರದ್ದು. ಹಾಗಾದ್ರೆ ಸಿದ್ದರಾಮಯ್ಯ ಕಾರ್ ಶೆಡ್ ನಲ್ಲಿ ಕಪ್ಪು ಬಣ್ಣದ ಬೆಂಚ್ ಕಾರ್ ಇದ್ದದ್ದು ಯಾಕೆ? ಈ ಬಗ್ಗೆ ಭೈರತಿ ಸುರೇಶ್ ಹೇಳಿದ ಕತೆ ಏನು ಅಂತ ನೀವೇ ಕೇಳಿ. ನಿನ್ನೆ ಸಾಯಂಕಾಲ ನಾನು ಸಾಹೇಬ್ರ ಮನೆಗೆ ಹೋಗಿ ನಾನು ಬಸ್ಸಲ್ಲಿ ಬಂದ್ಬಿಟ್ಟನಲ್ಲ, ಅದಕ್ಕೆ ಕಾರ್ ಅಲ್ಲೇ ನಿಲ್ಸ್ಬಿಟ್ಟು ಡ್ರೈವರು ಮನೆಗೆ ಹೊರಟೋದ. ಇವತ್ತು ತಗೊಂಡು ಬೆಳಿಗ್ಗೆಯಿಂದ ಓಡಾಡ್ತಾ ಇದೀನಿ ಇದರಲ್ಲಿ. ಕಾರ್ ಗಿಫ್ಟ್ ಯಾವ ಗಿಫ್ಟು ಮಾಡಿಲ್ಲ, ಏನಿಲ್ಲ. ಕೇಳಿದ್ರಲ್ಲ,
ದುಬಾರಿ ಕಾರುಗಳ ಮಾಲೀಕ ಭೈರತಿ ಸುರೇಶ್ ಸಿದ್ದರಾಮಯ್ಯ ಮನೆಗೆ ಹೋಗಿದ್ರಂತೆ. ಕಾರನ್ನ ಅಲ್ಲೇ ಬಿಟ್ಟು ಬಸ್ಸಲ್ಲಿ ಹೋದ್ರಂತೆ. ಭೈರತಿ ಸುರೇಶ್ ಸಿದ್ದು ಮನೆಯಲ್ಲಿ ಕಾರು ಬಿಟ್ಟು ಬಸ್ಗೆ ಹೋದ್ರೋ ಇಲ್ಲ ನಿಜಕ್ಕೂ ಉಡುಗೊರೆಯಾಗಿ ನೀಡಿದ್ದ ಕಾರನ್ನ ವಿವಾದದ ಬಳಿಕ ವಾಪಸ್ ಪಡೆದ್ರೋ ಗೊತ್ತಿಲ್ಲ. ಆದ್ರೆ ಬೆಂಚ್ ಕಾರ್ನಿಂದಾಗಿ ಸಿದ್ದರಾಮಯ್ಯನವರ ಹಳೆಯ ಉಡುಗೊರೆ ವಿಚಾರವು ಮತ್ತೆ ಚರ್ಚೆಗೆ ಬಂದಿರೋದಂತೂ ನಿಜ. ₹1 ನೀಡಿದ್ರೆ ಅದರಿಂದ ನಮಗೆ ಏನ್ ಲಾಭ ಆಗತ್ತೆ ಅಂತ ನೋಡೋ ಕಾಲ ಇದು. ಅಂಥದ್ರಲ್ಲಿ ಲಕ್ಷ ಕೋಟಿ ಮೌಲ್ಯದ ಉಡುಗೊರೆಯನ್ನ ನೀಡಿದ್ರೆ ಅನುಮಾನಕ್ಕೆ ಈಡಾಗೋದಂತೂ ನಿಜ. ಹಾಗಾಗಿ ಜನನಾಯಕರು, ಅದರಲ್ಲೂ ಸಿದ್ದರಾಮಯ್ಯ, ದುಬಾರಿ ಉಡುಗೊರೆಗಳಿಂದ ದೂರ ಉಳಿದ್ರೇನೆ ಒಳ್ಳೆಯದು. ಇದುವೇ ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.